ಸೌತೆಕಾಯಿ ಸಿಪ್ಪೆ ಗೊಜ್ಜು ಚಟ್ನಿ ಮಾಡ್ತಾಯಿದ್ದೇನೆ. ಅದಕ್ಕೆ ಬೇಕಾದ ಸಾಮಾನು ಸೌತೆಕಾಯಿ ಸಿಪ್ಪೆ, ಹುಣಸೆಹಣ್ಣು, ಹಸಿಮೆಣಸು, ಸ್ವಲ್ಪ ಕಾಯಿ, ಉಪ್ಪು, ನೀರು, ಒಗ್ಗರಣೆಗೆ ಉದ್ದಿನಬೇಳೆ, ಸಾಸಿವೆ, ಜೀರಿಗೆ. ಇದು ಹುರಿಬೇಕು. 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೇನೆ ಬಾಣಿಗೆ. ಜೀರಿಗೆ ಹಾಕ್ತಾಯಿದ್ದೇನೆ. ಕಾಯಿ ಸಿಪ್ಪೆ ಹಾಕ್ತಾಯಿದ್ದೇನೆ. ಸಿಪ್ಪೆ ಹಾಕಿ ಒಂದು ಸ್ವಲ್ಪ ಹೊರ್ಕೊಳ್ಳಿ. ಹಾಗೆ ಒಂದು ಚೂರು ನೀರು ಹಾಕಿ. ಸ್ವಲ್ಪ ನೀರು ಹಾಕ್ತಾಯಿದ್ದೇನೆ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂಚೂರು ಬೇಯಿಸ್ಕೊಬೇಕು. ಇದು ನೋಡಿ ಎಷ್ಟು ಬೇಯಿಸ್ಕೊಬೇಕು. ಸ್ವಲ್ಪ ಮೆತ್ತಗಾಗಬೇಕು ಸಿಪ್ಪೆ, ಅಷ್ಟೋ ತನಕ ಬೇಯಿಸ್ಕೊಬೇಕು. ಮಿಕ್ಸರ್ ಜಾರಿಗೆ ಸ್ವಲ್ಪ ಕಾಯಿ ಹಾಕ್ತಾಯಿದ್ದೇನೆ. ಹುರಿದು ಇಟ್ಕೊಂಡು ಸೌತೆಕಾಯಿ ಸಿಪ್ಪೆ ಹಾಕ್ತಾಯಿದ್ದೇನೆ. ಚೂರು ಹುಣಸೆಹಣ್ಣು ಹಾಕ್ತಾಯಿದ್ದೇನೆ. ರುಚಿಗೂ ತಕ್ಕ ಉಪ್ಪು, ಸ್ವಲ್ಪ ನೀರು ಹಾಕ್ತಾಯಿದ್ದೇನೆ. ಚೂರು ನೀರು ಹಾಕಬೇಕು. ಈ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕೋತೇನೆ. ಇದು ಮೇಲೆಲ್ಲ ಪಡ್ಕೊಂಡು ಉಂಟಲ್ಲ, ನೀರು ಹಾಕಿ ರುಬ್ತಾ ಇದ್ದೇನೆ. ನೋಡಿ ಎಷ್ಟು ನಂಪಾಗಬೇಕು. ಒಗ್ಗರಣೆ 1-2 ಸ್ಪೂನ್ ಹಾಕ್ತಾಯಿದ್ದೇನೆ. 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೇನೆ. ಎಣ್ಣೆ ಕಾದ್ಮೇಲೆ ಉದ್ದಿನಬೇಳೆ ಹಾಕ್ತಾಯಿದ್ದೇನೆ. ಚೂರು ಸಾಸಿವೆ ಹಾಕಬೇಕು. ಚೂರು ಜೀರಿಗೆ ಹಾಕ್ತಾಯಿದ್ದೇನೆ. ಈ ಒಗ್ಗರಣೆಗೆ ಎಳ್ಳು ಚಟ್ನಿ ಹಾಕ್ತಾಯಿದ್ದೇನೆ. ಕಾಡೋದು ನೀರು ಹಾಕ್ತಾಯಿದ್ದೇನೆ. ಹಾಕಿ ಮಿಕ್ಸ್ ಮಾಡಿ. ಸೌತೆಕಾಯಿ ಸಿಪ್ಪೆ ಚಟ್ನಿ ರೆಡಿ ಆಗಿದೆ.